ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗಿರು ಗಾಡಿ ಹತ್ತಿದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ರು ಒಂದು ದೇವ್ರ ಸಾಂಗಿಂದ ನೆಕ್ಸ್ಟು ಡಿ.ಜೆ ಸಾಂಗಿಗೆ. ಹಾಗೆ ನಾವು ಹೋಗ್ತಿದ್ದಿದ್ದು 5 ದೇವಸ್ಥಾನ, ಒಂದು ಬೀಚಿಗೆ ಫ್ರೆಂಡ್ಸ್. ಒನ್ ಡೇಲಿ ಹೋಗ್ತಿದ್ದೀವಿ. ಅದನ್ನು ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ, ನೋಡಿ ತೋರಿಸ್ತೀನಿ. ಎಲ್ಲ ದೇವಸ್ಥಾನಗಳನ್ನೂ ತೋರಿಸ್ಕೊಂಡು ಹೋಗ್ತೀನಿ. ನಾವು ಇವತ್ತು ಹೋಗ್ತಿರೋದು ಬರೀ 550 ರೂಪಾಯಲ್ಲಿ ಎಷ್ಟು ದೇವಸ್ಥಾನ ನೋಡ್ಬೋದು ನೋಡಿ ಫ್ರೆಂಡ್ಸ್. ನಾವು ಒಂದೊಂದು ಸತಿ ಅಂದ್ಕೋತೀವಿ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ನಾವು ಆ ಥರ ಟ್ರಿಪ್ ಹೋಗೋಕ್ಕೆ ಈ ಥರ ಅಂದ್ಕೋತೀವಿ. ಇಲ್ಲ, ಅದೆಲ್ಲ ಏನಿಲ್ಲ. ಎಲ್ಲರೂ ಸೇರಿಕೊಂಡ್ರೆ ಎಷ್ಟು ಕಮ್ಮಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಬರೀ 550 ರೂಪಾಯಲ್ಲಿ ನಾವು ಎಲ್ಲಿ ಊಟ ಮಾಡಿದ್ವಿ, ಎಲ್ಲಿ ಟಿಫನ್ ಮಾಡಿದ್ವಿ ಅಂತ ನಾನು ಅದನ್ನು ಹೇಳ್ತೀನಿ ನಿಮಗೆ. ಏನು ಗೊತ್ತಾ ಫ್ರೆಂಡ್ಸ್, ಹನಿ ಕೂಡಿದ್ದಾರೆ ಹಳ್ಳ ಅಂತಾರಲ್ಲ, ಹಾಗೆ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಹೋದರೆ ಕಮ್ಮಿನೇ ಖರ್ಚಾಗುತ್ತೆ ನೋಡಿ. ನಮಗೂ ಅಷ್ಟೇ ಬರೀ 550 ರೂಪಾಯಿ ಖರ್ಚಾಗಿದ್ದು. ಆ ಸೌಂಡಿಗೂ ಆ ಲೈಟಿಂಗ್ಸಿಗೂ ನೋಡಿ ಫ್ರೆಂಡ್ಸ್, ಅವ್ರು ಕುಣಿದಿರೋದು ನೋಡಿ ನಮಗೂ ಒಂದು ಸ್ಟೆಪ್ ಹಾಕೋಣ ಅಂತ ಅನ್ನಿಸ್ತು. ನಾವು ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಎಲ್ಲರೂ ಮಾರ್ನಿಂಗ್ ಕಾಫಿ ಎಲ್ಲ ಕುಡ್ಕೊಬಂದಿದ್ರಿಂದ ಎಲ್ಲರೂ ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ರೆಸ್ಟಿಗೆ ಅಂತ ಅಲ್ಲೊಂದು 5 ನಿಮಿಷ ನಿಲ್ಲಿಸಿದ್ರು. ಅದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ. ಕೊಲ್ಲೂರ್ಗೆ ಹೋಗೋ ರೋಡಲ್ಲಿ ಮಧ್ಯ ಯಾವುದೋ ಊರು, ಹಳ್ಳಿ ಅದು ನೋಡಿ. ಹಾಗೆ ನಾವು ಒಂದು ಸೆಲ್ಫಿ ಅಂತ ತೆಕ್ಕೊಂಡ್ವಿ, ನಮ್ಮ ಟಿ ಅದು. ಹಾಗೆ ಎಲ್ಲ ಹೋಗ್ತಾ ಇದ್ದೀವಿ ಟಿ ಕಡೆ. ಇವಾಗಲೇ ಇಷ್ಟೊಂದು ಮಜವಾಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೂ ದೇವಸ್ಥಾನ ಸ್ಟಾರ್ಟ್ ಆಗಿಲ್ಲ, ಇನ್ನೂ ದೇವಸ್ಥಾನಗಳು ನೋಡಬೇಕು. ನೆಕ್ಸ್ಟ್ ಬೀಚ್ಗೆ ಹೋಗಬೇಕು. ಸ್ಟಾರ್ಟಿಂಗಲ್ಲೇ ಈ ಪಿಕ್ನಿಕ್ಕು ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ ಮುಂದೆ ಹೋಗ್ತಾ ಹೇಗಿರುತ್ತೆ. ಎಲ್ರಿಗೂ ಆವಾಗಲೇ ಸಾಕಾಗಿ ಎಲ್ಲ ಮೆಲೋಡಿ ಸಾಂಗ್ ಕೇಳ್ತಿದ್ರು ಫ್ರೆಂಡ್ಸ್. ಆರಾಮಾಗಿ ಕುತ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಸಾಂಗ್ ಕೇಳ್ಕೊಂಡು ಒಳ್ಳೆ ವ್ಯೂಸ್ ನೋಡಿಕೊಂಡು ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಇದಂತೂ ಸೂಪರ್ ಆಗಿತ್ತು. ಈ ಘಾಟ್ ಸೆಕ್ಷನ್ ಅಂತೂ ಎದುರುಗಡೆ ಫಾಗ್ ಇತ್ತು. ನನಗೆ ಎದುರುಗಡೆ ಬಂದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಈ ಪ್ರಕೃತಿನ ನೋಡ್ತಾ ಇದ್ರೇ ಮನಸ್ಸಿಗೆ ಏನೋ ಒಂಥರ ಖುಷಿ, ಆನಂದ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಮಾರ್ನಿಂಗ್ ನಮಗೆ ಆ ಫಾಗಲ್ಲಿ ಆ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ರೆ ಆ ಮಜಾನೇ ಬೇರೆ ರೀ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಅಂತೂ ಎಂಜಾಯ್ ಮಾಡ್ಕೊಂಡು ಹೋಗೋದ್ರಲ್ಲಿ ಸಿಗೋ ಖುಷಿ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್. ಸಾಂಗ್ ಕೇಳ್ತಾ ಕೊಲ್ಲೂರು ಬಂದಿದ್ದೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಮಗೆ. ನೋಡಿ, ಆ ಘಾಟ್ ಸೆಕ್ಷನ್ ಮುಗ್ದಿದ್ದಿಲ್ಲ, ಏನೂ ಗೊತ್ತಾಗಿಲ್ಲ. ಎಲ್ಲರೂ ಇಳ್ಕೊತಾ ಇದ್ದೀವಿ ಇವಾಗ ಕೊಲ್ಲೂರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ. ಈಗ ಡೈರೆಕ್ಟಾಗಿ ನಾವು ದೇವಿ ದರ್ಶನಕ್ಕೆ ಹೋಗೋಣ. ನಾನಿವಾಗ ಅವರೇ ಒಂದು ಇದರಲ್ಲಿ ಹೂ ಹಾಕಿ ಕೊಡ್ತಾರೆ, ಅದು ತೊಗೊಂಡೆ ದೇವರಿಗೆ. ಅದು ತೊಗೊಂಡು ನೋಡಿ ಕ್ಯೂವಲ್ಲಿ ಬಂದ್ವಿ ಫ್ರೆಂಡ್ಸ್. ಇವತ್ತೇನೋ ಇಲ್ಲಿ ಮಹೋತ್ಸವ, ಏನೋ ಉತ್ಸವ ಅಂತೆ, ಅದಕ್ಕೋಸ್ಕರ ತುಂಬ ಜನ ಫ್ರೆಂಡ್ಸ್. ನಾನು ಲೈಫಲ್ಲಿ ಯಾವತ್ತೂ ಕೊಲ್ಲೂರು ತುಂಬ ಸತಿ ಬಂದಿದ್ದೀನಿ, ಆದರೆ ಇಷ್ಟೊಂದು ರಶ್ ಇರೋದು ಮಾತ್ರ ಇವತ್ತೇ ನಾನು ನೋಡಿದ್ದು. ಈಸಿಯಾಗಿ ನಾವು ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ತಿದ್ವಿ. ಇವತ್ತು ಮಾತ್ರ ತುಂಬ ರಶ್ ಇದೆ. ಹಾಗೆ ಲೈನಲ್ಲಿ ನಿಂತ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಒಂದಿದೆ ಹುಂಡಿಯಲ್ಲೇ ಹಾಕಿದ ಕಾಣಿಕೆ ದೇವರಿಗೆ, ಆರತಿ ತಟ್ಟೆಯಲ್ಲಿ ಹಾಕಿದ ಕಾಣಿಕೆ ಅರ್ಚಕರಿಗೆ. ಕಾಣಿಕೆ ಹಾಕುವ ಮುನ್ನ ಯೋಚನೆ ಮಾಡಿ ಹಾಕಿ ಫ್ರೆಂಡ್ಸ್. ನೀವು ಕೂಡ ಹಾಗೆ ಯೋಚನೆ ಮಾಡಿ ಹಾಕಿ. ಅಂತೂ ಇಂತೂ ನಮ್ಮ ದರ್ಶನ ಆಯಿತು ಫ್ರೆಂಡ್ಸ್. ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿ ಅಂದರೆ, ನಾವು ನೋಡಿ ನೆಕ್ಸ್ಟು ಅದು ಕುಂಬಾಸಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಆರಾಮಾಗಿ ಒಂಥರ ಪ್ರಶಾಂತವಾಗಿತ್ತು ಆ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಬಂಗಾರದ್ದು ಲೇಪನ ಥರ ಮಾಡಿದ್ರು ದೇವಸ್ಥಾನ ಅದೆಲ್ಲನೂ. ಬಟ್ ಆದರೆ ಅದಲ್ಲ ಅಂತ ಅನ್ಕೋತೀನಿ, ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ರಶಾಂತವಾಗಿ. ಅಲ್ಲಿ ಎದುರುಗಡೆ ದೇವಸ್ಥಾನ ಎದುರುಗಡೆ 2 ಆನೆಗಳು
ನಮಗೋಸ್ಕರ ಕಾಯೋ ಥರ ಇತ್ತು. ಅದು ವೆಲ್ಕಮ್ ಕೋರ್ತಿತ್ತು. ನಮಗೆ ಹೋಗಿದ ತಕ್ಷಣ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಈ ಗೋಪುರ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೂ ಕೂಡ ಒಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್. ಇಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಫ್ರೆಂಡ್ಸ್. ಇಲ್ಲಿಂದ ನಾವು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ರೆ ನಾವು ರೈಟ್ ಬಂದರೆ ಈ ಸ್ಟೆಪ್ ಇದೆ. ಆ ಸ್ಟೆಪ್ಪಲ್ಲಿ ಡೌನಲ್ಲಿ ಮೆಟ್ಲುಗಳು ಹಿಡ್ಕೊಂಡು ಹೀಗೆ ಬಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಆ ನೀರಲ್ಲಿ ಮೀನುಗಳಿದ್ದಾವೆ ನೋಡಿ, ನಾನು ಇವಾಗ ತೋರಿಸ್ತೀನಿ ನಿಮಗೆ. ಅದಂತೂ ತುಂಬ ಚೆನ್ನಾಗಿದೆ. ಕೆಲವರೆಲ್ಲ ಅಲ್ಲಿ ಕಾಲು ತೊಳ್ಕೊಂಡು ಹೋದ್ರು, ನಮಗೆ ಸಿಕ್ಕಿಲ್ಲ, ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಮಾಡ್ಕೊಂಡು ಹೋಗ್ತಾರಂತ ಸರಿಯಾಗಿ ಗೊತ್ತಿಲ್ಲ. ಹಾಗೆ ನೋಡಿ, ಇಲ್ಲಿ ಈ ನೀರಿಂದ ಪಕ್ಕ ಮಧ್ಯದಲ್ಲೇ ಹೋಗ್ಬೇಕು ನಾವು. ಅದ್ರ ಮಧ್ಯೆ ಈಗ ಹೋದರೆ ಇಲ್ಲಿ ದೇವಸ್ಥಾನ ಇದೆ ಫ್ರೆಂಡ್ಸ್. ಇದು ನೋಡಿ, ಇಲ್ಲೂ ನಮ್ಗೆ ಒಳ್ಳೆ ದರ್ಶನ ಆಯಿತು. ನೀವು ಹಾಗೆ ಒಂದ್ಸತಿ ದೇವ್ರು ನೋಡಿ ಫ್ರೆಂಡ್ಸ್. ನಾನು ಇವಾಗ ಮುಂದೆ ಹೋಗಿ ವಿಡಿಯೋ ಮಾಡ್ಕೊತಿದ್ದೀನಿ, ಮುಂದೆ ಹೋಗ್ತೀನಿ. ಒಳ್ಳೆ ದೇವ್ರು ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ. ನೀವು ಏನು ಬೇಕು ಎಲ್ಲ ಬೇಡ್ಕೊಬಿಡಿ. ಹಾಗೆ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಎಲ್ಲರಿಗೂ. ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಇದು ದೇವಸ್ಥಾನ. ಅಲ್ಲಂತೂ ತುಂಬ ಪ್ರಶಾಂತವಾಗಿತ್ತು. ಹಾಗೆ ನಾವು ಸ್ಟೆಪ್ ಹತ್ತಿ ಮೇಲೆ ಬಂದರೆ ಇಲ್ಲಿ ಇದು ದೇವಸ್ಥಾನ, ಇದು ವಿನಾಯಕ ದೇವಸ್ಥಾನ, ಗಣೇಶನ ದೇವಸ್ಥಾನ ಇರೋದಿಲ್ಲಿ. ಇಲ್ಲಿ ರಶ್ ಇದ್ರು ತುಂಬ. ನಾವು ಹೋಗಬೇಕಾದ್ರೆ ಫ್ರೆಂಡ್ಸ್, ಇದು ಸಂಕಷ್ಟಿ ದಿವಸ ನಾವು ಹೋಗಿದ್ದು. ಅಲ್ಲಿ ಸಂಕಷ್ಟಿ ದಿವಸ ತುಂಬ ಜನ. ನಾವು ಕರೆಕ್ಟಾಗಿ ಹೋಗೋದಿಕ್ಕೂ ಅಲ್ಲಿ ಮಹಾಮಂಗಳಾರತಿ ನಡೀತಿತ್ತು, ನಮ್ಗೆ ಅದೇ ಸಿಕ್ತು. ಆಮೇಲೆ ರೌಂಡ್ ಹಾಕೊಂಡು ನೋಡಿ, ಯಹೂದಿಯಲ್ಲಿ ಇರೋವಂಥ ರಾಮ ಮಂದಿರ ಫ್ರೆಂಡ್ಸ್. ಇದು ಸೇಮ್ ಡಿಟ್ಟೋ ಹಾಗೆ ಇದೆ. ಅಲ್ಲಿ ಏನೇನು ಮಾಡಿದ್ದಾರೆ ಪಕ್ಕದಲ್ಲಿ, ಯಾವ ಥರ ಯಾವ ಮಾಡಿ ಇದೆ ಅದೆಲ್ಲ ಸೇಮ್ ಇದ್ರಲ್ಲಿ ಮಾಡಿದ್ದಾರೆ ನೋಡಿ. ಅದನ್ನು ಮಧ್ಯದಲ್ಲಿ ದೇವ್ರು ಕಾಣಿಸ್ತಾ ಇದೆ, ಇಲ್ಲಿ ಡಿಟ್ಟೋ ಇದೆ. ಇದಂತೂ ನಮಗೆ ನೋಡ್ತಾ ಇದ್ರೆ ಕಣ್ಣು ತುಂಬ್ಕೊಳಕ್ಕೆ ಸಾಕಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಯಾವುದೇ ಥರನ ಅಲ್ಲಿ ಥರನೇ ಇತ್ತು ಸೇಮು. ನಾನು ನಿಮ್ಗೆ ಇಲ್ಲೊಂದು ಫೋಟೋ ಹಾಕಿದ್ದೀನಿ, ಬೇಕು ಅಂದರೆ ಝೂಮ್ ಮಾಡಿ ವಿವರ ನೋಡ್ಕೋಬೋದು. ನಾವು ನೆಕ್ಸ್ಟ್ ಹೋಗಿದ್ದು ನೋಡಿ ಎಲ್ಲಿ ಅಂತ, ಕಾಪು ಬೀಚ್ ಫ್ರೆಂಡ್ಸ್. ಕಾಪು ಬೀಚ್ ಹೋಗ್ತಾ ಇದ್ದಂಗೆನೆ ನಮಗೆ ಸಖತ್ ಖುಷಿ ಆಯಿತು. ಅಲೆ ಎಲ್ಲ ಬಂದು ನೋಡಿ ತೇಲಾಡ್ತಾ ಇತ್ತು. ಎಲ್ಲರೂ ಕಿರ್ಚಿ ಕೂಗ್ತಾ ಇದ್ರು ಮಕ್ಳುಗಳಂತೂ. ನಮಗಂತೂ ನಾವು ಯಾವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀರಿಗೆ ಇಳಿತೀವಿ ಅಂತ ಕಾಯ್ತಿದ್ವಿ ಫ್ರೆಂಡ್ಸ್. ನೋಡಿ, ಹಾಗೆ ಒಂದು ರೌಂಡ್ ಬೀಚ್ ಹತ್ರ ಹೋಗಿ ಆಮೇಲೆ ನಾವು ನೋಡಿ ಅಲ್ಲೇ ಹಿಂಗೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇದನ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ನಮಗಂತೂ ಆರಾಮಾಗಿ ಇಲ್ಲಿ ಕುತ್ಕೊಂಡು ಆ ಅಲೆ ಬರ್ತಾ ಇರೋದು ನೋಡ್ತಾ ಇದ್ರೆ ಫ್ರೆಂಡ್ಸ್, ಸಂಜೆ ಟೈಮಲ್ಲಂತೂ ಏನೋ ಒಂಥರ ಮನಸ್ಸಿಗೆ ಖುಷಿ. ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ಅಲೆ ಬರ್ತಾ ಇರುತ್ತೆ ಮುಂದೆ ಮುಂದೆ. ನೋಡಿ ಎಷ್ಟು ಖುಷಿ ಆಗುತ್ತಲ್ಲ ಮನಸ್ಸಿಗೆ. ಏನೋ ಒಂಥರ ನೆಮ್ಮದಿ ಅಲ್ವಾ ಫ್ರೆಂಡ್ಸ್ ಇದು ನೋಡ್ತಾ ಇದ್ರೆ. ನೀರು ಅಂದರೆ ಯಾರಿಗೆ ತಾನೇ ನೆಮ್ಮದಿ ಆಗಲ್ಲ ಹೇಳಿ. ಯಾರಾದ್ರೂ ನೀರು ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಈ ಕಡೆ ನೋಡಿದ್ರು ಸಮುದ್ರ, ಈ ಕಡೆ ನೋಡಿದ್ರು ಸಮುದ್ರ, ಫುಲ್ ನೋಡಿ ಅಲೆ ಸಮುದ್ರ ಅಷ್ಟೇನೆ. ನೋಡಿ ಸಾಕು ಅಂತ ಹಾಗೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಎಲ್ಲರೂ ನೀರಿಗೆ. ನೋಡಿ ಎಲ್ಲರೂ ನೀರಲ್ಲಿದ್ದಾರೆ, ನಾನು ಮಾತ್ರ ಇಲ್ಲ. ಎಲ್ಲ ನನ್ನ ಫ್ರೆಂಡ್ಸ್ಗಳು ಮಜ್ಜಿಗೆ ಆಟ ಆಡ್ತಿದ್ದಾರೆ. ಎಲ್ಲರೂ ಹಾಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಹಾಗೆ ಎಲ್ಲರೂ ಸೇರಿ ಸ್ನ್ಯಾಕ್ಸ್ ತಿಂದು ನಾವು ನೆಕ್ಸ್ಟು ಟಿ ಹತ್ಕೊಂಡ್ವಿ. ನೆಕ್ಸ್ಟ್ ಯಾವ ಊರು ನೋಡೋಣ. ನೆಕ್ಸ್ಟು ಫ್ರೆಂಡ್ಸ್, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ. ಇದಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡ್ತಾ ಇದ್ರೆ ನಾವು ಯಾವುದೋ ಕೇರಳ ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನೋ ಫೀಲೇ ಆಗ್ತಿತ್ತು ನನಗಂತೂ. ಆ ಸಂಜೆ ಟೈಮು, ಆ ನೈಟಲ್ಲಿ ಆ ದೇವಸ್ಥಾನಕ್ಕೆ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಆ ದೇವಸ್ಥಾನದ್ದು ಲುಕ್ಕು ಒಂಥರ ಯಾವುದೋ ಕೇರಳ ದೇವಸ್ಥಾನ ಥರನೇ ಇದೆ. ಬಟ್ ಇದು ಮಹಾಲಕ್ಷ್ಮಿ ದೇವಸ್ಥಾನ. ನೋಡಿ ನಾವು ಹೋದ್ವಿ, ಒಳ್ಳೆ ದರ್ಶನ ಆಯಿತು. ನೋಡಿ ಹಾಗೆ ದೇವ್ರದೊಂದು ಫೋಟೋ ತೆಕ್ಕೊಳ್ಳೋಣ ಅಂದರೆ ನನಗೆ ಪೊಲೀಸು ಬಿಡ್ತಾ ಇಲ್ಲ. ನಾನು ಅವರಿಗೆ ಕಣ್ಣ ಮುಚ್ಚಲೆ ಆಟ ಆಡಿಸಿ ಅಂತೂ ಇಂತೂ ಒಂದು ಝೂಮಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ದೇವ್ರು ನೋಡಿ, ಆ ದೇವ್ರು ಏನು ನಿಮಗೆ ಅದು ಕಾಣಿಸ್ತಿದೆ ಆ ಥರ ಅಂದರೆ ಕ್ಲಿಯರಾಗಿ ಕಾಣ್ತಿಲ್ಲ ಅಂದರೆ ಫ್ರೆಂಡ್ಸ್, ಅದು ನಿಮಗೆ ಅಲ್ಲಿ ಅದು ಎಲ್ಲ ಡೈಮಂಡ್ ಥರ ಅದು ದೇವ್ರು ಇರೋದು. ಅದಕ್ಕೋಸ್ಕರ ಅದು ಬೆಳಕಿಗೆ ಹೊಳಿತಾ ಇದೆ, ಅದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಹಾಗೆ ಎಲ್ಲರೂ ಒಂದು ಸೆಲ್ಫಿ ತಗೊಂಡು ನೆಕ್ಸ್ಟ್ ಹೊರಟಿದ್ದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇದನ್ನು ನೋಡಿದ್ರೆ ಯಾವ ದೇವಸ್ಥಾನ ಅಂತ ಗೊತ್ತಾಗುತ್ತೆ ಅನಿಸುತ್ತೆ. ಶ್ರೀ ಕೃಷ್ಣ ದೇವಸ್ಥಾನ ಉಡುಪಿ ಫ್ರೆಂಡ್ಸ್. ನನಗೆ ಇಲ್ಲಿ ತುಂಬ ರಶ್ ಇತ್ತು, ಅದಕ್ಕೋಸ್ಕರ ಫ್ರೆಂಡ್ಸ್ ನನಗೆ ಇಲ್ಲಿ ತುಂಬ ರಶ್ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಇಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಹಾಗೆ ಅಂತೂ ಇಂತೂ ದರ್ಶನ ಮಾಡಿಕೊಂಡು ಆಮೇಲೆ ನೈಟು ನಾವು ಇಲ್ಲೇ ಊಟ ಮಾಡಿಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್ ಎಲ್ಲರೂ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.